ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಟು ವರ್ಷ ನಿರಂಜನ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಮಾಡ್ತಾ ಇರೋದು ಏನಂದರೆ ರ್ಯಾಂಡಮ್ ವ್ಲಾಗ್. ಒಂದು ಸ್ಪೆಷಲ್ ವ್ಯಕ್ತಿ ಮನೆಗೆ ಬಂದಿದ್ದೀವಿ. ಯಾರು ಅಂತೀರಾ? ಸಂಗೀತ. ಆಯಿತಾ? ಅವ್ರು ಯಾರು ಅಂತ ಗೊತ್ತಿಲ್ಲ ಅಲ್ಲ, ತೋರಿಸ್ತೀನಿ ಈಗ. ವೆಯ್ಟ್ ಮಾಡ್ತಾಯಿರಿ ನೋಡಿ. ಹಾಯ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ವೆಲ್ಕಮ್ ಟು ವರ್ಷ ನಿರಂಜನ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ವರ್ಷ ನಿರಂಜನ್ ಯೂಟ್ಯೂಬ್ ಚಾನಲ್. ಕೇಳ್ಬಿಟ್ಟು ಅನ್ನಿಸ್ಕೊತಾ ಇದ್ದೀನಿ, ಈ ಥರ ಇರ್ತಾರೆ. ಯಾಕೆ ಅವ್ರ ಕಿಚನಲ್ಲೇ ಇದ್ದಾರೆ ಅಂತ ನೋಡ್ತಿದ್ದೀರಾ? ಅವರೇನೋ ಸ್ಪೆಷಲ್ ಕುಕ್ ಮಾಡ್ತಾ ಇದ್ದಾರೆ. ಏನು ಅಂತ ನೋಡುವ, ಅದೇ ಇವತ್ತಿನ ಸ್ಪೆಷಲ್. ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ನೀರು ಹಾಕೊಂಡು ಅದ್ರ ಮೇಲೆ ಸಪೋರ್ಟ್ಗೆ ಮೋಮೋಸ್ದು ಬೇಸ್ಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೇನು ಆದ್ಮೇಲೆ ಹಾಕ್ಬಿಟ್ಟಿವಲ್ಲ, ರೆಡಿ ಮಾಡಿ ಹಾಕ್ಮೇಲೆ ಮುಚ್ಚಿಬಿಟ್ಟು 5 ಮಿನಿಟ್ಸ್ ಬಿಟ್ಬಿಟ್ಟು ಅದು ಸ್ಟೀಮ್ ಆಗಬೇಕು ಅಷ್ಟೇ ಅಷ್ಟೇ ಅಷ್ಟೇ. ಯಾರು ಏನು ಮಾತಾಡ್ತಾರೋ ನನಗೆ ನಾನು ನೋಡ್ಬಿಟ್ಟೆ. ಭಯ ಪಡ್ತಿದ್ದಾರೆ ಬ್ಲಾಗಲ್ಲಿ ಬರೋಕ್ಕೆ. ಹೌದು, ಈ ಥರದವ್ರಿದ್ರೆ ನಮ್ಮಂಥ ಬೆಳೆಯೋರು ಹೆಂಗೆ ಅಲ್ಲ? ಫ್ರೆಂಡ್ಸಿಗೆ ಸಪೋರ್ಟ್ ಮಾಡಬೇಕು. ತುಂಬ ಬೆಳೆದಿದ್ದೀರ ಬೇಡ. ಜೋಕ್, ಜಸ್ಟ್ ಜೋಕ್, ನಂಬೇಡಿ. ಅವ್ರಿಗೆ ತುಂಬ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಇಲ್ಲ ಹೌದು, ಇಲ್ಲ, ಸುಳ್ಳು. ಅದಕ್ಕೆ ಇನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿಲ್ಲ, ಫ್ಯಾನ್ಸ್ ಇದ್ದಾರೆ. ಎಲ್ಲ ಸಕ್ಸಸ್ಗೂ ಟೈಮ್ ಬೇಕು. ಸೊ ವೆಯ್ಟ್, ಟೇಕ್ಸ್ ಟೈಮ್, ನಿಜ. ಆದರೆ ವ್ಲಾಗ್ಸ್ ಹಂಗೆ ಮಾಡಿ ಮಾಡಿ ಆಗ್ತಾ ಇರಬೇಕು. ಎಕ್ಸಾಮ್ ಟೈಮೇ ಇಲ್ಲ. ಎಕ್ಸಾಮ್ ಟ್ಯೂಸ್ಡೇ ಇಟ್ಕೊಂಡು ನಾವು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀವಿ. ಡೆಡಿಕೇಶನ್. ಈಗ ಅದು ಕುಕ್ ಆದ್ಮೇಲೆ ತೋರಿಸ್ತೀನಿ. ಸರಿ, ಮೋಮೋಸ್ ರೆಡಿ ಆಗಿದೆ. ಈಗ ತಿನ್ನೋದೊಂದೇ ಬಾಕಿ. ಹೀಗೆ ರೆಡಿ ಆಯಿತು ಮೋಮೋಸ್. ಟೇಸ್ಟ್ ಮಾಡೋದು ಬಾಕಿ. ಟೇಸ್ಟ್ ಮಾಡಿ ನೋಡ್ತೀವಿ ಇಬ್ಬರು ಹೆಂಗೆ. ನೀವು ಆಲ್ರೆಡಿ ತಿಂದಿದ್ದ? ಇಲ್ಲ, ಅವಳು ತಿಂದಿಲ್ಲ, ನನ್ನ ಜೊತೆ ತಿಂತಾನೆ. ಟೇಸ್ಟ್ ಮಾಡಿ ನೋಡ್ತೀವಿ. ಗೆಸ್ಟ್ ಅಂದರೆ ಚೆನ್ನಾಯ್ತಾ? ಖಾರ ಆಯ್ತಾ? ಚೆನ್ನಾಯ್ತು. ಯಾಕೆ? ಓಕೆ ಓಕೆ, ನಂಗೆ ಇಷ್ಟ ಆಯಿತು. ಅಂದರೆ ರೆಡಿಮೇಡ್ ಅಲ್ವಾ, ಈಸಿ ಟು ಕುಕ್. ಬೇಕು ಅಂದರೆ ಪಟ್ಟಂಥದ್ದನ್ನು ಅಷ್ಟೇ. ಓನ್ಲಿ ರಿಯಾಕ್ಷನ್ ಅಷ್ಟೇ. ಈಗ ಕಾಲೇಜ್ ಏನಾದ್ರು ಮಾತಾಡೋಣ? ಏನು ಮಾತಾಡೋಣ? PU ಇಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು, ಆಯಿತಾ? ಒಂದೇ ಕಾಲೇಜಲ್ಲಿ ಓದಿದ್ವಿ. ಡಿಗ್ರಿಗೆ ನಾನು ಚೇಂಜ್ ಆದೆ. ಈಗ ಅವ್ರು ಅದೇ ಕಾಲೇಜಲ್ಲಿದ್ದಾರೆ. 3 years ದೂರ ಆಯ್ತು. ಹೋಗ್ಬಿಟ್ಟೆ. ಡಿಗ್ರಿಗೆ ಅವರು ಅದೇ ಕಾಲೇಜಲ್ಲಿ ಜಾಯ್ನ್ ಆದರು. ನಾನು ಮಾತ್ರ PU ಕಂಪ್ಲೀಟ್ ಮಾಡಿ ಬಿಟ್ಟೆ. ಆ ಕಾಲೇಜಲ್ಲಿ ಬ್ಯಾಡ್ ಮೆಮೊರಿ ಏನಿದೆ? ತುಂಬ ನಂಬಿ ಮೋಸ ಹೋಗಿದ್ದು. ಓಪನ್ ಆಗಿ ಹೇಳ್ಬೇಕಂದ್ರೆ ನೀನು ದೂರ ಹೋಗಿದ್ದು. ಆ್ಯಕ್ಚುಲಿ ಐ ಮಿಸ್ ದರ್ ಸೋ ಮಚ್. ಅಷ್ಟೆ, ಅಂತ ಅಲ್ಲ. ಇನ್ನೆಲ್ಲ ಫ್ರೆಂಡ್ಸ್ ಹಂಗೆ ಇರ್ತಾರೆ PUಲಿ, ಏನು ಮಾಡೋಕ್ಕಲ್ಲ ಅಲ್ವಾ? ಸೊ ಹೇಗಿದೆ ನಾನು ಮಾಡಿದ ಮೋಮೋಸ್? ಚೆನ್ನಾಗಿದೆ ನಿಜ. ಬೆಸ್ಟ್ ಮೆಮೊರೀಸ್ ಹೇಳೋಣ. ನನಗೆ ಬೆಸ್ಟ್ ಮೆಮೊರೀಸ್ ಯಾವುದು ಅಂದರೆ ಕ್ಯಾಂಟೀನು. ನನಗೆ ಇವ್ರ ಜೊತೆ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ನಾವಿಬ್ಬರೇ ಡಿಸೈಡ್ ಮಾಡಿ ಫಸ್ಟ್ ಟೈಮ್ ಆ ಟೆಂಪಲ್ಗೆ ಹೋಗಿದ್ದು. ನೀನು ಫಸ್ಟ್ ಟೈಮ್ ತಾನೆ? ಇಬ್ಬರು ಫಸ್ಟ್ ಟೈಮು ಆ ಟೆಂಪಲ್ ಇದು ಅಡಕಮಾನ್ ನಡಿ ಎಲ್ಲ ನೋಡಿರ್ತೀರ, ಅಲ್ಲಿ ಇಬ್ಬರು ಜಸ್ಟ್ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ. ಸ್ಯಾಟರ್ಡೇನೇ ಹೋಗಿದ್ದು ನಾವು. ಸ್ಯಾಟರ್ಡೇ ದಿವಸನೇ ಹೋಗಿ ಚೆನ್ನಾಯಿತು. ಹೋಗಿ ಅಲ್ಲಿಂದ ಅಲ್ಲೋಗಿ ದೇವ್ರನ್ನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಪ್ರಸಾದ ಕೊಡ್ತಾರಲ್ಲ, ಆ ಪ್ರಸಾದ ಇಷ್ಟ ನನಗೆ. ಪ್ರಸಾದ ಇಬ್ಬರು ತಿಂದು ಹೊರಟ್ವಿ. ಹೊರಟ್ಬೇಕಾದ್ರೆ ಅದು ರೀಲ್ಸ್ ಮಾಡಿ ಸರಿ ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ, ಹೊರಟ್ವಿ. ಅಲ್ಲಿ ಇನ್ನೊಂದು ಮೆಮೊರಿ ಅಂತ ಗೊತ್ತಾ? ಮರ್ತಿದ್ಯಾ? ಆಚೆ ಬಂದ್ವಿ ಆಯಿತಾ,
ಹೋಗ್ಬೇಕಾದ್ರೆ ಹಾಗೆ ಡೈರೆಕ್ಟ್ ದೇವಸ್ಥಾನದ ಹತ್ರ ನಿಲ್ಲಿಸ್ತು ಬಸ್ಸು. ದೇವಸ್ಥಾನಕ್ಕಿಂತ ಒಂಚೂರು ಮುಂದೆನೇ ಸ್ಟಾಪು. ಆರಾಮಾಗಿ ಇಳ್ಕೊಂಡು ದೇವಸ್ಥಾನ ಕಾಣಿಸ್ತು, ಹೋಗಿ ಬಂದ್ವಿ. ಬರ್ಬೇಕಾದ್ರೆ ನಮಗೆ ರಿಟರ್ನ್ ಬಸ್ ಹತ್ತೋ ಬಸ್ ಸ್ಟಾಪ್ ಎಲ್ಲಿ ಅಂತ ಗೊತ್ತಿಲ್ಲ. ಆಕ್ಚುಲಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೌದು ಸರ್ಕಸ್ ಮಾಡಿದ್ವಿ. ಅದಕ್ಕಿಂತ ಒಂಚೂರು ಮುಂದೆ ಇತ್ತು. ಇಬ್ರು ಹುಡ್ಕಿದ್ವಿ ಎಲ್ಲ ಫುಲ್ಲು ಸ್ಟ್ರೈಟ್ ಹೋಗ್ಬಿಟ್ಟಿದೀವಿ ನಾವು. ನಮ್ಮನೆಲ್ಲಿ ಬಸ್ ಸ್ಟಾಪ್ ನಿಲ್ಲಿಸ್ತು, ಅಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇದೀವಿ. ಅಲ್ಲೆಲ್ಲರೂ ಸಂಧಿ ಸಿಗುತ್ತೆ, ರೋಡ್ ಕ್ರಾಸ್ ಮಾಡೋಕ್ಕೆ ಸಂಧಿ ಇಷ್ಟು ಗ್ಯಾಪ್ ಸಿಕ್ಕರೆ ಸಾಕು ಅಂತ. ಕಾಮಿಡಿ ಗೊತ್ತಾ, ನಾವಿಬ್ರಿಗೆ ಗೊತ್ತಿಲ್ದರ ಜಾಗಕ್ಕೆ ಹೋಗ್ಬಿಟ್ರೆ ಮಾತ್ರ ನಾನು ನೀನು ಯಾರು ಕಂಡಿಡಿಯಲ್ಲ, ನಾವಿಬ್ರು ಅಲ್ಲೇ ಇರ್ಬೇಕಾಗುತ್ತೆ. ಇರ್ಬೇಕಾಗತ್ತೆ. ಆಮೇಲೆ ಎಲ್ಲ ಕಡೆ ಹುಡುಕಿ ಪ್ಲೇಸೇ ಸಿಕ್ಕಿಲ್ಲ ನಮಗೆ. ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗ್ತಲ್ಲ. ಅಲ್ಲಿ ಯಾರನ್ನಾದ್ರೂ ಕೇಳೋಣ ಅಂದ್ರೆ ಯಾರೂ ಕಾಣಿಸಿಲ್ಲ. ಅದು ಹೈವೇ ಅಲ್ಲ, ಗಾಡಿ ಓಡಾಡ್ತಾನೆ ಇರುತ್ತೆ. ಹಾಗೆ ಕ್ರಾಸ್ ಮಾಡೋಕ್ಕೆ ಅಲ್ಲೆಲ್ಲೂ ಸಿಗಲೇ ಇಲ್ಲ. ಆಮೇಲೆ ಹೆಂಗೆ ಹೋಗೋದು ಬಸ್ ಸ್ಟಾಪು, ಆ ಥರ ಯೋಚನೆ ಮಾಡ್ತಾ ಇದ್ವಿ. ಆಯಿತಾ, ಕೊನೆಗೂ ನಮಗೆ ಅಲ್ಲಿ ಯಾರನ್ನೂ ಕೇಳೋಕ್ಕೂ ಆಗ್ತಲ್ಲ. ಅಟ್ಲೀಸ್ಟ್ ಕೇಳಿದ್ರೆ ನಮಗೆ ಸ್ವಲ್ಪ ಭಯ ಇರುತ್ತಲ್ಲ. ಇಬ್ರು ಯೋಚನೆ ಮಾಡ್ತಾಯಿದ್ದೀವಿ. ಇಬ್ರು ಕೈಯಲ್ಲಿ ಫೋನ್ ಐತೆ, ನಮ್ಮಿಬ್ರಿಗೆ ಬಸ್ ಸ್ಟಾಪ್ ಎಲ್ಲಿ ಅಂತ ಲೊಕೇಶನ್ ಆರಾಮಾಗಿ ಹಾಕೊಂಡು ಹೋಗ್ಬೋದಿತ್ತು. ಅದು ಹಾಕಿಲ್ಲ. ಇವಾಗಾದರೆ ನಾನು ಎಲ್ಲೋದ್ರೂ ಮ್ಯಾಪ್ ಹಾಕೊಂಡು ಹೋಗ್ಬಿಡ್ತೀನಿ. ಆಗ ಅದು ತಲೆ ಓಡಿಸ್ತಾ ಇಲ್ಲ. ಪಿ ಯು ಟೈಮಲ್ಲಿ ಅದು ತಲೆ ಓಡಿಸ್ತಾ ಇಲ್ಲ. ಆ ಟೈಮಲ್ಲಿ ಹಂಗೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಅನ್ಸುತ್ತೆ. ಸೆಕೆಂಡ್ ಪಿ ಯು ಹೋಗಿದ್ದು. ಹೋಗ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಹೋಗಿದ್ವಿ. ನಿಂಗೆ ಆ ದೇವ್ರು ತುಂಬ ಇಷ್ಟ ಆಯಿತು, ಆಂಜನೇಯ ಸ್ವಾಮಿ. ನನಗೂ ಇಷ್ಟ. ನಮ್ಮ ಬಾಸ್. ಕೊನೆಗೂ ಎಂತ ಮಾಡಿದ್ವಿ ಅಂದರೆ, ಅದೇ ಟೈಮ್ಗೆ ನನ್ನ ಫ್ರೆಂಡ್ ಬಲರಾಮ ಅಂತ ಅವ್ನು ಫೋನ್ ಮಾಡಿದಾಗ ಅವ್ರ ಊರು ಅಲ್ಲೇ ಮಾಕ್ಲಿ. ನನಗೂ ಮಾಕ್ಲಿ ಗೊತ್ತು, ನಮ್ಮ ಮತ್ತೆ ಅವ್ರ ಊರು ಅದೇ. ಎಲ್ಲ ಗೊತ್ತಿದ್ರು ಒಳ್ಳೆ ಈಡಿಯಟ್ ಥರ ಬರೋಕ್ಕೆ ಗೊತ್ತಿಲ್ಲ ಹೋಗಿರೋದೆ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಒದ್ದಾಡಿ. ಎಲ್ಲೋದ್ರು ಎಷ್ಟು ದೂರ ನಡ್ಕೊಂಡು ಹೋಗಿದ್ದೀವಿ. ಆ ಬಿಸಿಲು ಬೇರೆ. ಆ ಟೈಮಲ್ಲಿ ವಾಪಸ್ ಬರೋದು, ತಿರ್ಗಾ ಅದೇ ರೂಟ್ ಹೋಗಿದ್ದಕ್ಕೆ ಬರೋದು ಇಲ್ಲ. ಅಲ್ಲೆಲ್ಲರೂ ರೂಟ್ ಕಾಣುತ್ತೆ, ನೋಡೋಣ ಬಾ ಅಂತ ತಿರ್ಗಾ ಹೋಗೋದು. ಇವ್ರು ನಡೀತಾಳೆ, ಚೆನ್ನಾಗಿ ನಡೆಸಿದ್ದು. ನಾನು ಹೋಗ್ತಾ ಇದ್ರೆ ಸಿಗ್ತಾನೆ ಇಲ್ಲ ರೂಟು. ಆಮೇಲೆ ಅವ್ನು ಫೋನ್ ಮಾಡಿದಾಗ ಬಂದ್ವಿ, ಈ ಥರ ದರ್ಶನ ಎಲ್ಲ ಆಯಿತು, ಆದರೆ ನಮಗೆ ರೂಟ್ ಗೊತ್ತಾಗ್ತಾಯಿಲ್ಲ ಅಂತಂದರೆ ಅವ್ನ ಫೋನಲ್ಲೇ ಬೈತಾ ಇದ್ದ. ಬಲರಾಮ ಅಂತ ಕರಿತೀನಿ. ಆ್ಯಕ್ಚುಲಿ ಅವನ ಹೆಸರು ವಿಕಾಸ್. ನೋಡಿ ನೆನಪಾಗ್ತಿ. ಎಲ್ಲ ಒಂದೊಂದು ವಿಷಯದಲ್ಲೂ ಒಬ್ರೊಬ್ರು ಮೆಮೊರಿ ಜಾಸ್ತಿ ಇರುತ್ತೆ. ಆಮೇಲೆ ಫೋನ್ ಮಾಡಿದಾಗ ಏನು ಎಲ್ಲಿದ್ದೀರಾ ಅಂತ ಕೇಳಿದೆ. ಈ ಥರ ದೇವಸ್ಥಾನಕ್ಕೆ ಬಂದಿದ್ವಿ, ದರ್ಶನ ಮುಗೀತು, ಆಚೆ ಬಂದ್ವಿ. ಬಟ್ ನಮಗೆ ರೂಟ್ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಎಲ್ಲಿ ರಿಟರ್ನ್ ಹೋಗೋಕ್ಕೆ ಮನೆಗೆ ರೂಟ್ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ವಿ. ಅವತ್ತು ತುಂಬ ಲೇಟ್ ಆಗಿಬಿಡ್ತು. ಆಮೇಲೆ ನಾವು ಆ ಕಡೆ ಹೋದ್ರೆ ಅಂಡರ್ ಪಾಸ್ ಸಿಗುತ್ತೆ, ಆ ಕಡೆ ಹೋದ್ರೇ ಬಸ್ ಸ್ಟಾಪು. ಅದು ಗೊತ್ತಿಲ್ವಾ ನಿಮ್ಗೆ ಅಷ್ಟು ಹತ್ರ ಅಂತ. ಸ್ವಲ್ಪ ಹುಡುಗರಲ್ವಾ, ಬೈದ್ರು. ಆಮೇಲೆ ಹೇಳಿದ್ರು ಕರೆಕ್ಟಾಗಿ ರೂಟ್ ಹೇಳಿ. ಅವಾಗ ಗೊತ್ತಾಗಿದ್ದು ಅಲ್ಲಿದೆ ಅಂತ. ಅಲ್ಲಿ ಹೋಗಿ ಬಂದ್ಮೇಲೆ ಗೊತ್ತಾ, ನಾವು ಅಂಡರ್ ಪಾಸ್ ಹತ್ರ ಹೋಗ್ದೆ, ಮೇನ್ ರೋಡ್ಗೆ ಹೋಗ್ಬಿಟ್ಟು ರೋಡ್ ಕ್ರಾಸ್ ಮಾಡೋ ಸಾಹಸ ಬರೇ ಮಾಡಿದ್ವಿ. ಹೌದು, ಹಂಗೆ ಹೋಗಿದ್ರೆ ರೂಟ್ ಐತೆ ಅಂತ ಗೊತ್ತಿಲ್ದಿರಾ ಹಂಗೆ ಕ್ರಾಸ್ ಮಾಡೋಣ ಅಂತ ಹೋದ್ರೆ ಅಲ್ಲಿ ಆ ಗಾಡಿಗಳು ಫುಲ್ಲು ಹೈವೇ ಎಲ್ಲ ಜೋರು ಬರ್ತಿರ್ತಾರೆ. ಅದಕ್ಕೆ ಸರ್ಕಸ್ ಮಾಡಿ ಬಂದ್ವಿ. ಕ್ಯೂಟ್ ಆಗಿತ್ತು ಮೆಮೊರಿ. ಆದರೆ ಅದು ನಗ್ತಾ ಇದ್ದೀವಿ. ಬಿಸಿಲು ಆಗ್ತಾಯಿಲ್ಲ, ದಾರಿ ಗೊತ್ತಾಗ್ತಾಯಿಲ್ಲ, ಕನ್ಫ್ಯೂಷನ್ನು. ಇಲ್ಲಿಂದ ಇಲ್ಲೇ ದಾರಿ ಗೊತ್ತಿಲ್ಲ ಅಂದರೆ ಯಾರು ನಗಲ್ಲ, ಏನು ಮಾಡೋದು, ದಾರಿ ಅಷ್ಟು ಗೊತ್ತಾಗಲ್ಲ. ವಿ ಆರ್ ಟೂ ವೀಕ್. ನಮ್ಮ ಮನೆಗೆ ಫಸ್ಟ್ ಟೈಮ್ ಲೊಕೇಶನ್ ಕಳಿಸ್ಕೊಂಡು ಕರೆಕ್ಟಾಗಿ ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಿರೋ ಫಸ್ಟ್ ಟೈಮ್ 5 ವರ್ಷದಲ್ಲಿ ಅಕ್ಕ. ನಾನೇ ಫಸ್ಟ್ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟಿರೋದು. ಅದೇ ಆಶ್ಚರ್ಯ ಆಗೋಯ್ತು ನನಗೆ ಬಂದಿದ ತಕ್ಷಣ. ನೀನು ವಾಕಬಲ್ ಡಿಸ್ಟೆನ್ಸು, ಬಟ್ ಹೆವಿ ದೂರ. ಅವ್ರ ಮೊನ್ನೆ ಬೆಳಗ್ಗೆನೇ ಮಾಡೋಣ ಅನ್ಕೊಂಡೆ ವ್ಲಾಗು. ನಾನು ಅಲ್ಲಿ ನಡ್ಕೊಂಡು ಸುಸ್ತಾಗಿ ಅಯ್ಯೋ ಆಗಿಲ್ಲ ಮಾಡೋಕ್ಕೆ. ಅದಕ್ಕೆ ಆಮೇಲೆ ಮಾಡೋಣ ಅಂತ. ನಡೆಯಲ್ಲ ನನ್ನ ಫ್ರೆಂಡ್ ಅಂತಾರ. ನಾನು ಎಷ್ಟು ದೂರ ಬೇಕಾದ್ರೂ ನಡೀತೀನಿ. ಸಖತ್ತು ದೂರ ಮನೆ ನನಗೆ. ಆಯಿತಾ, ಹಂಗೆ ಬಂದ್ವಿ. ಅವತ್ತು ಲೇಟ್ ಆಯಿತು. ಇಬ್ಬರು ಮನೇಲಿ ಇಷ್ಟು ಲೇಟು ಇಬ್ಬರೇ ಹೋಗಿದ್ರಿ ಅಂತ ಸ್ವಲ್ಪ ಗರಂ ಅಂದರು ಅಷ್ಟೇ. ಕೂಲ್. ಆಮೇಲೆ ಏನು ಮಾಡಲ್ಲ, ನಮ್ಮ ಮನೇಲಿ ಕೂಲ್ ಆಗಿಬಿಟ್ರು. ಬಟ್ ಆ ದೇವಸ್ಥಾನ ಮಾತ್ರ ವೈಬ್ಸ್ ಚೆನ್ನಾಗಿರುತ್ತೆ. ಏನಂದರೆ ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಎಷ್ಟೇ ಏನೇ ಬೇಜಾರಿದ್ರು, ಏನೇ ಕನ್ಫ್ಯೂಷನ್ಸ್ ಇದ್ದರೂ ಆ ಮಧ್ಯೆ ನಾವು ಹೆಂಗಿರ್ತೀವಿ ಅಂದರೆ ನಂಗೆ ಆ ಫೀಲ್ ಆಗೈತೆ. ನಾನು ಸ್ವಲ್ಪ ಡಲ್ ಆಗಿಬಿಡ್ತೀನಿ ಅಥವಾ ಸುಮ್ಮನೆ ಏನೋ ಒಂಥರ ಮೂಡ್ ಆಫ್ ಥರ ಇರ್ತೀನಿ. ಬಟ್ ಆ ಟೆಂಪಲ್ಗೆ ಹೋಗಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ.
ಆಲ್ಮೋಸ್ಟ್ ಹೋಗಿರೋ ಟೆಂಪಲಲ್ಲೆಲ್ಲ ನೋಡಿದ್ದೀನಿ. ಕಾಮ್ ಫೀಲ್ ಮಾಡ್ತೀವಿ, ಅಲ್ಲೇ ಇರಬೇಕು ಅನ್ಸುತ್ತೆ ಎಷ್ಟೋ ಹೊತ್ತು. ನೆಮ್ಮದಿ ಸಿಗೋ ಜಾಗ ದೇವಸ್ಥಾನ. ಚೆನ್ನಾಗಿತ್ತು ನಮ್ಮ ಮೆಮೊರಿ, ಕ್ಯೂಟಾಗಿತ್ತು. ಪಿ ಯುಲೂ ಅಷ್ಟೇ. ನಾವು ಪಿ ಯು ಕ್ಯಾಂಟೀನ್ ಇಷ್ಟ ನನಗೆ. ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಊಟ ಮಾಡೋದ್ರಲ್ಲಿ ಟೈಮ್ ಪಾಸ್ ಮಾಡೋದ್ರಲ್ಲಿ ಎಲ್ಲ ತಿನ್ಸೋರು ಊಟನ ನಾವಂತೂ ತಿಂತೇ ಇರಲಿಲ್ಲ. ತಿನ್ಸೋದು ಅವ್ರು ತಿನ್ನಿಸ್ತಾ ಇದ್ರೆ ಹೊಟ್ಟೆ ತುಂಬ ತಿನ್ನಿಸಿ ಅದು ಇದು ಮಾತಾಡಿಕೊಂಡು ಬಾಯ್ಸ್ ಗರ್ಲ್ಸ್ ಜಗಳ ಆಡ್ಕೊಂಡು ನಮ್ಮ ಗ್ಯಾಂಗ್ ಸಖತ್ತಾಗಿತ್ತು. ಆಲ್ಮೋಸ್ಟ್ 10 ಮೆಂಬರ್ಸ್ ಇದ್ವಿ ಪಿ ಯುಲಿ. ಸಖತ್ತಾಗಿತ್ತು. ನಾವು ಕುತ್ಕೊಂಡ್ರೆ ದೊಡ್ಡ ಟೇಬಲಲ್ಲೇ ಕೂರಬೇಕಿತ್ತು. ಆ ಕಡೆ ಒಂದು 8 ಮೆಂಬರ್ಸ್, ಈ ಕಡೆ ಒಂದು 8. 5 to 8 ಮೆಂಬರ್ಸ್ ಆ ಥರ ಕೂರ್ತಾ ಇದ್ವಿ ನಾವು ಊಟಕ್ಕೆ. ಸಖತ್ತಾಗಿರೋದು. ಒಬ್ಬರು ಮಿಸ್ ಮಾಡ್ತಿರ್ಲಿಲ್ಲ ಕ್ಯಾಂಟೀನ್ ಊಟಕ್ಕೆ ಅಂತ. ಬ್ರೇಕ್ ಸಿಕ್ಕಿದ್ರೆ ಎಲ್ಲರೂ ಕ್ಯಾಂಟೀನ್. ಕ್ಲಾಸಲ್ಲಿ ನಾವು 2 ವರ್ಷದಲ್ಲಿ ಕೂತಿರೋದು ಒಂದೇ ಸತಿ ಅಷ್ಟೇ. ಫಸ್ಟ್ ಪಿ ಯು ಕಂಪ್ಲೀಟಾಗಿ ಆನ್ಲೈನಲ್ಲೇ ಆಗಿತ್ತು. ಸೆಕೆಂಡ್ ಪಿ ಯು ಮಾತ್ರ ಮಸ್ತ್ ಇತ್ತು. ಆನ್ಲೈನಲ್ಲೇ ನಾವೆಲ್ಲ ಫ್ರೆಂಡ್ ಆಗಿಬಿಟ್ಟಿದ್ವಿ. ಗ್ರೂಪ್ ಇತ್ತು. ಆ ಗ್ರೂಪೆಲ್ಲ ಏನಾಯ್ತು ನಿಜ ಗೊತ್ತಿಲ್ಲ. ಈಗ ಯಾವ ಗ್ರೂಪು ಇಲ್ಲ. ಅಷ್ಟೇ ಅಲ್ಲ, ಗ್ರೂಪ್ ಕ್ರಿಯೇಟ್ ಮಾಡಿದಾಗ ಸ್ಟಾರ್ಟಿಂಗ್ ಜೋಶ್ ಇರುತ್ತಲ್ಲ, ಟೆಕ್ಸ್ಟ್ ರಿಪ್ಲೈ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ, ಯಾರು ಮೆಸೇಜಿಗೆ ರಿಪ್ಲೈ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಗ್ರೂಪ್ ನೇಮ್ ಏನಾಗೈತೆ ಅಂತಾನೆ ಗೊತ್ತಿಲ್ಲ. ಆಮೇಲೆ ನಮಗೆ ಗ್ರೂಪ್ಗಳೆಲ್ಲ ಹೋಗ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಅದೇ ಕಾಲೇಜಲ್ಲಿ ಇದ್ದಾರೆ ಇವ್ರ ಜೊತೆ. ನಾನೊಬ್ಳು ಸಪ್ರೇಟ್ ಆದೆ. ಅದು ಬಿಟ್ಟರೆ ನನ್ನ ಫ್ರೆಂಡ್ ರಿಷಿ ಅವರು, ನಂದನ, ರಿಷಿ, ನಾವು 3 ಜನ ಸಪ್ರೇಟ್ ಆದ್ವಿ ಅಷ್ಟೇ. ಇನ್ನು ಆಲ್ಮೋಸ್ಟ್ ಎಲ್ಲ ಅಲ್ಲೇ ಇದ್ದಾರೆ. ಕಾಲೇಜ್ ನೇಮ್ ಹೋದ್ರೆ ನಮಗೆ ಸಿಗ್ತಾರೆ. ನೀವೇನಾದರೂ ಅನ್ಸಿದ್ರೆ ಕಮೆಂಟಲ್ಲಿ ಟೆಕ್ಸ್ಟ್ ಹಾಕಿ, ನಾನು ಆನ್ಸರ್ ಮಾಡ್ತೀನಿ ಆಯಿತಾ. ಕಮೆಂಟ್ ಮಾಡಿದ್ರೆ ಅಥವಾ ಲೈಕ್ಸ್ ಮಾಡಿದ್ರೆ ವ್ಯೂಸ್ ಹೋದಷ್ಟು ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಆದಷ್ಟು ಸಪೋರ್ಟ್ ಮಾಡಿ ನನ್ನ ಫ್ರೆಂಡ್ಗೆ. ಖುಷಿ ಆಗುತ್ತೆ. ಎಲ್ಲ ಬರೀ ನಿಮ್ಮ ಹತ್ರ ಮಾತ್ರ ಶೇರ್ ಮಾಡ್ಕೋತೀನಿ. ನಿಮ್ಮ ಹತ್ರನೂ ಮಾಡ್ತೀನಿ. ಅವ್ರ ಹತ್ರ ಹೇಳ್ಕೊಂಡ್ರೆ ನನಗೆ ಏನಂತಾರೆ ಸಮಾಧಾನ ಆಗುತ್ತೆ, ಹಗುರ ಆಗುತ್ತೆ. ನಾವು ಅಷ್ಟೇ. ಚೆನ್ನಾಗಿತ್ತು. ಇವತ್ತು ನಾನು ಬಂದಿದ್ದು ಲೇಟು. ಲೇಟು. ನೈಟ್ ಟೆಕ್ಸ್ಟ್ ಹಾಕ್ದೆ ಆದರೆ ಬರ್ತೀನಿ ಅಂತ. ನೈಟು ಅದು ಎಷ್ಟು ಗಂಟೆಗೆ ಟೈಮಿಂಗ್ಸ್ ಇಲ್ಲ. 7 ಗಂಟೆಗೆ ಹಾಕಿರೋದು. ಅದು ಇವತ್ತು ಮಾರ್ನಿಂಗ್ 2 o'clock ನಾಳೆ ಬರ್ತೀನಿ ಮನೆಗೆ ಅಂತ ನಾನು ಪಾಚ್ಕೊಂಡ್ಬಿಟ್ಟಿದ್ದೆ. ಅವರು ಆಲ್ರೆಡಿ ಪಾಚಿ ಮೇಡಮ್ ಅವರು ಬೆಳಿಗ್ಗೆ ಎದ್ದು ನೋಡೋರೆ ಬಾ ಅಂತ. ಎಂತ ಮಾಡಿ ನನಗೆ ಹೆಂಗೋ 2 ಎಕ್ಸಾಮ್ ಮುಗಿದ್ಬಿಟ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀವಿ. ನೋಡ್ತೀನಿ ಅಂದರೆ ಬೆಳಿಗ್ಗೆ ಹೊತ್ತು ನಮ್ಮದು ನೈಟ್ ಹೊತ್ತು ನಿದ್ರೆ ಲೇಟಾಗಿ ಮಾಡಿದ್ರು ಬೆಳಿಗ್ಗೆ ಹೊತ್ತು ಲೇಟ್ ಎದ್ದೇಳೋದು. 10:30 ಬರ್ತೀನಿ ಅಂದ್ಬಿಟ್ಟು ಎಷ್ಟು ಗಂಟೆಗೆ ಬಂದೆ? 1 o'clock. 1:30. 10:30 ಎಲ್ಲಿದೆ, 1:30 ಎಲ್ಲಿದೆ. ಲೇಟ್ ಆಗೋಯ್ತು. ಹಂಗೆ ಅಲ್ವಾ, ಈ ಥರ ಇರಬೇಕು. ನಂದೊಂದು ರೀಲ್ಸಲ್ಲಿದೆ. ಏನು ನಂಗೆ ಹಿಂಗೆ ಲೇಟಾಗಿ ಬರೋದು. ಗ್ಯಾಂಗಲ್ಲಿ ಯಾರು ತುಂಬ ಲೇಟಾಗಿ ಬರೋದು ಅಂತ ಟ್ಯಾಗ್ ಮಾಡಿ ಅಂತ. ಪಿ ಯು ಅಲ್ಲೂ ಇವಳೆ. ಪಿ ಯು ಸಕ್ಕದಾಗಿತ್ತು ನಮ್ಮದು, ಚೆನ್ನಾಗಿತ್ತು. ಬಟ್ ಪಿ ಯು ಹೋಗ್ಬೇಕಾದ್ರೆ ಟ್ಯೂಷನ್ ಅಲ್ಲಿ ಹತ್ರ ಗೋಲ್ಗಪ್ಪ ಸಕ್ಕದಾಗಿತ್ತು. ಡೈಲಿ ಗೋಲ್ಗಪ್ಪ ತಿಂತಾಯಿದ್ವಿ. ಪಿ ಯು ನಾವು ಟ್ಯೂಷನ್ಗೆ ಹೋಗ್ತಾಯಿದ್ವಿ. ನಮ್ಮ ಫೇವ್ರೇಟ್ಸ್ ಅಲ್ಲಿ. ಬಟ್ ವಿ ಲಾಸ್ಟ್ ಇಟ್ ವೆರಿ ಬ್ಯಾಡ್ಲಿ, ಅನ್ಎಕ್ಸ್ಪೆಕ್ಟೆಡ್. ಮಿಸ್ ಮಾಡ್ಕೋತಿದ್ದೀವಿ ಹಸನ್ನ, ಬಟ್ ಈಗ ಸಿಗಲ್ಲ. ಒನ್ ಆಫ್ ದ ಫೇವ್ರೇಟ್ ಫುಡ್ ವರ್ಷ ನಿರಂಜನ್ ಅಂದರೆ ಚಿಪ್ಸ್. ಚಿಪ್ಸ್, ಚಾಕ್ಲೇಟ್ ತಿಂತಾನೆ ಇರ್ತೀನಿ. ಊಟ ಮಾಡಿಲ್ಲ ಕೋಪ ಬರ್ಸಿದ್ರೆ ಕನ್ವಿನ್ಸ್ ಮಾಡ್ಬೇಕಂದ್ರೆ ಚಾಕ್ಲೇಟ್ ಮತ್ತೆ ಚಿಪ್ಸ್ ಚಾಕ್ಲೇಟ್ ಕೊಡಿಸ್ಬಿಡಿ ಕನ್ವಿನ್ಸ್ ಆಗ್ಬಿಡ್ತಾರೆ. ನಾವೇ ಕೊಡ್ತಾನ ಅಂತೀರ ನೀವು. ಚೆನ್ನಾಗಿತ್ತು. 15 ನಿಮಿಷ ಮಾತಾಡಿದ್ದೀವಿ. ಮಾತಾಡಲ್ಲ ಅಂತೀರ. ಓಕೆ, ನನ್ನನ್ನು ಎಷ್ಟು ಇಷ್ಟಪಡ್ತೀಯ ನೋಡಿ ಫ್ರೆಂಡ್ಸ್. ಹಿಂಗೆ ಕೇಳ್ತಾರೆ, ಹಿಂಗೆ ಸಡನ್ ಕೇಳ್ತಾರ. ಸಡನ್ ಕೇಳಿದಾಗ ಆನ್ಸರ್ ಫಸ್ಟ್ ಆಗುತ್ತೆ ಇಷ್ಟು. ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಐ ನೋ ದಟ್ ನಿಮ್ಮ ಮುಷ್ಟಿ ಇರೋಷ್ಟೇ ಹಾರ್ಟೆಸ್ಟ್. ಒಂದು ಪಿ ಯು ಜರ್ನಿ ಹೇಗಿತ್ತು ಅಂತ. ಆ್ಯಕ್ಚುಲಿ ನಮ್ಮದು
3 ಜನ ಫ್ರೆಂಡ್ಸು, ಇನ್ನೊಬ್ರು ಮಿಸ್ಸಿಂಗ್ ಮೇನ್ ಪರ್ಸನ್. ಅವ್ರು ರೀಚಾರ್ಜೇ ಮಾಡ್ಸಲ್ಲ, ಇನ್ಕಮಿಂಗ್ ಹೋಗಲ್ಲ, ಎಂತ ಮಾಡೋದು? ಸ್ಟೋರಿ ಬೇರೆ ಹಾಕೋರು, ಅದನ್ನೇ ನಾನು ಯಾರ ಹತ್ರ ಮಾತಾಡಲ್ಲ, ಅದಕ್ಕೆ ರೀಚಾರ್ಜ್ ಮಾಡ್ಸಲ್ಲ ಅಂತ ಸ್ಟೋರಿ ಬೇರೆ ಸ್ಟೋರಿ ಹಾಕಿದ್ಲು ಬೇರೆ ಅವಳು. ಹಾಕೋರು. ಇದನ್ನ ಸುಷ್ಮಾ ನೋಡ್ಬೇಕು, ನನಗೆ ಎಳ್ದಿದ್ದೀರಾ ಅದ್ರಲ್ಲಿ. ಕರ್ಕೊಬರ್ತೀವಿ ನೆಕ್ಸ್ಟ್ ವ್ಲಾಗ್. ನೀವೇನಾದರೂ ಕೇಳಿದ್ರೆ ಮಾತ್ರ ಪಿ ಯು ಜರ್ನಿ ಹೇಗಿತ್ತು ನಿಮ್ಮದು ಅಂತ, ಫ್ರೆಂಡ್ ಲೈಫ್ ಆಗಲಿ, ಅವತ್ತಿನ ದಿನ ಆ ಡೇಸ್ ಹೇಗೆ ಕಳೀತು ಆ ಥರ ಎಲ್ಲ ಕೇಳಬೇಕು ಅಂತ ಇಂಟ್ರೆಸ್ಟಲ್ಲಿದ್ದರೆ ಮೆಸೇಜ್ ಹಾಕಿ. ಒಬ್ಬರು ಮೆಸೇಜ್ ಹಾಕಿದ್ರು ನಾನು ಆ ವ್ಲಾಗ್ ಖಂಡಿತ ಮಾಡ್ತೀನಿ. ನಾನು ಎಕ್ಸಾಮ್ಸ್ ಮುಗುತ್ತೆ ಫ್ರೀ ವರ್ಡ್ ಮಾಡ್ತೀನಿ ಪಕ್ಕ, ಅಷ್ಟೇ. ನೆಕ್ಸ್ಟ್ ಬ್ಲಾಗ್ ಏನಾದರೂ ಮಾಡಿದ್ರೆ 3 ಜನನೂ ಇರ್ತೀವಿ. ಅದೇ ಕಂಟೆಂಟಲ್ಲಿ. ಓಕೆನಾ? ಓಕೆ, ಈ ನಮ್ಮ ಅವ್ರು ಹೇಳ್ಬೇಕು, ಸಿನಿಮಾ ನಾನು ಖಾಲಿಯಾಗಿ ಎಲ್ಲ. ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹೇಳು, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ವರ್ಷಿಣಿ ರಂಜನಾ ಯೂಟ್ಯೂಬ್ ಚಾನಲ್. ಹಾಗೆ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಐ ಲವ್ ಯು. ನೋಡಿ, ನಾನು ಎಷ್ಟು ಜೋರಾಗಿ ಹೇಳಿದೆ, ಅವರೆಷ್ಟು ಮೆಲ್ಲ ಸೈಲೆಂಟ್ ಆಗಿದ್ರೆ ಅವಳಿಗೆ ಮಾತ್ರ ಕೇಳಿಸುತ್ತೆ, ಅಂದರೆ ಅವಳೇ ಪ್ರಪಂಚ. ಮೂವಿ ಡೈಲಾಗ್. ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದೆ ವರ್ಷಿಣಿ ರಂಜನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಯೂಟ್ಯೂಬ್ ಬಯೋಲ್ ಹಾಕಿದ್ದೀನಿ, ಅಲ್ಲಿ ಹೋಗಿ ಪ್ಲೀಸ್ ಫಾಲೋ ಮಾಡಿ. ಓಕೆನಾ? ಟೇಕ್ ಕೇರ್, ಬಾಬಾ, ಲವ್ ಯು ಆ್ಯಂಡ್ ಅಷ್ಟೇ.